ಇವತ್ತು ಸೆಷನ್ 2ನೇ ದಿನ ಇವತ್ತು ಕೂಡ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗಿದೆ. ಇವತ್ತು ಕೂಡ ಅದರ ಸಮರ ಮುಂದುವರೆದಿದೆ. ಅಧಿವೇಶನದಲ್ಲಿ ಜೋರು ಧ್ವನಿಯಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಶ್ವಥ್ ನಾರಾಯಣ್. ಸಿಎಂ ಮೇಲೆಯೇ ಆರೋಪ ಇದೆ, ಇವರು ಇಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಗ ಅವರು ಬರ್ತಾರೆ, ನೀವು ಚರ್ಚೆ ಮಾಡಿ ಅಂತ ಉಪಸಭಾಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಮೇಲಿಂದ ಕೆಳಗಿನವರೆಗೆ ಹಗರಣ ಅಂತ ಅಶ್ವಥ್ ನಾರಾಯಣ್ ಆರೋಪವನ್ನು ಮಾಡಿದ್ದಾರೆ. ಈ ವೇಳೆ ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಸೇರಿದಂತೆ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ಏರು ಧ್ವನಿಯಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಏನಿದ್ದಾರೆ ಒಂದಷ್ಟು ಪ್ರಶ್ನೆ ಮಾಡಿದ್ದಾರೆ. ಏನಿದು ಹಗರಣ ಅಂತೇಳಿ ಸರ್ಕಾರದಲ್ಲಿ ಕೇಳಿ ಬರ್ತಾ ಇರುವಂಥದ್ದು, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಇಲ್ಲ ಅಂದರೆ ಹೇಗೆ, ಉತ್ತರ ಕೊಡೋದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಉಪಸಭಾಧ್ಯಕ್ಷರು ಏನು ಹೇಳಿದ್ದಾರೆ, ಅವ್ರು ಬರ್ತಾರೆ, ಅದಾದ್ಮೇಲೆ ಚರ್ಚೆ ಕೂಡ ಆಗುತ್ತೆ, ನೀವೀಗ ಮಾತನಾಡಿ ಅಂತ ಹೇಳಿದ್ದಾರೆ. ಪೊಲೀಸ್ ಬಿಟ್ರೆ, ಐಜಿ ಬಿಟ್ರೆ, ಸಿಐಡಿ ಬಿಟ್ರೆ ಇನ್ಯಾರು ಇಲ್ಲ. ಮುಖ್ಯಮಂತ್ರಿಗಳೇ ಇರಬೇಕಿತ್ತು. ದಯವಿಟ್ಟು ಸರಿ ಕರ್ಸಿ, ಒಂದು ಆದೇಶ ಮಾಡಿ, ಅಟ್ಲೀಸ್ಟ್ 10 ನಿಮಿಷದಲ್ಲಾದ್ರೂ ಬರ್ಲಿ. ನೀವು ಅಲ್ಗೋಗ್ಬಿಡಿ, ಪಕ್ಕ ಚೇರ್ ಬರೋವರೆಗೂ ನೀವು ಅಲ್ಲೋಗಿ ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳಿಲ್ಲ, ಹಾಗೇನ ಇದ್ರ ಕೂತ್ಕೊಂಬೋದಾಯ್ತು. ಅಧ್ಯಕ್ಷರು ಇಲ್ದಾಗ ಉಪಾಧ್ಯಕ್ಷರು ಕೂತ್ಕೊಬೇಕು. ಉತ್ತರ ಕೊಡ್ತಾರೆ ಅವ್ರು ಇಲ್ವಲ್ಲ, ಕರ್ಸಿ. ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳು ಮಾಹಿತಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಸಿದ್ದರಾಮಯ್ಯ ಮೇಲೆ ಆಪಾದನೆ ಇರೋದು ಅಲ್ಲ. ನಿನ್ನೆ ಡಿಟೇಲ್ ಮುಖ್ಯಮಂತ್ರಿಗಳಾಗಿರೋದು ಗಮನಿಸದ ಕಾರಣ ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಹಾಗಾಗಿ ಅವರು ಈ ರೀತಿನ ಜವಾಬ್ದಾರಿ ನಡ್ಕೊಳ್ಳೋದು. ಮೊನ್ನೆ 7 ಗಂಟೆ ಆಗಲಿ 8 ಗಂಟೆ ಆಗಲಿ ಇರ್ತೀನಿ ಕುತ್ಕೊಂಡು ಮಾತಾಡುವಂತ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು. ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು, ಈಗ ಬರ್ತಾರೆ, ಪ್ರಾರಂಭ ಮಾಡ್ರಿ, ಪ್ರಾರಂಭ ಮಾಡ್ರಿ, ಬರ್ತಾರೆ. ಅಲ್ಲ, ಪ್ರಾರಂಭ ಮಾಡಿ ಮಾತಾಡ್ತಾರೆ, ಬರ್ತಾರೆ, ಅವರಿಗೆಲ್ಲ ಮಾಹಿತಿ ಕೊಡ್ತಾರೆ. ಏನ್ ಮಾತಾಡಿದಾರೆ ಅಂತ ಎಲ್ಲ ಮಾಹಿತಿಯನ್ನು ಕೊಡಿಸ್ತಾರೆ. ಅದಕ್ಕೆ ಪಕ್ಷದ ನಾಯಕರೇ ಪ್ರಾರಂಭ ಮಾಡಿ, ಮಾಡ್ತೀರಿ. ಈಗ ಮಾತಾಡಿ ಕೂತ್ಕೊಳ್ಳಿ, ನೀವು ಮೇಲಿಂದ